ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ನನಗೆ ಸೂಫಿ ಸಂತರ ಬಗ್ಗೆ ಬಹಳ ಪ್ರೀತಿ. ಎಂದಿನಿಂದ ಇದ್ದಂಥ ಸೂಫಿ ಸಂತರು ನಮ್ಮ ಭಾರತೀಯ ಭಕ್ತಿ ಪಂಥಕ್ಕೆ ಸಮಾಂತರವಾಗಿ ಹತ್ತಿರವಾಗಿದ್ದಂಥವ್ರು. ನಾವು ನೆನೆಸ್ಕೋತೀವಿ ಸಾಧನೆ ಮಾಡಿದವ್ರನ್ನ. 6ನೇ ಶತಮಾನದಲ್ಲಿ ಬದುಕಿದ್ಲಲ್ಲ ಒಬ್ಬಳು ಹೆಣ್ಮಗಳು ರಬಿಯಾ ಅಂತ, ಅದನ್ನು ರಾಬಿಯಾ ಬಸ್ರಿ ಏನು ಕರೀತಾರೆ. ಬಸ್ರಾ ಅಂತ ಊರಲ್ಲಿದ್ದಂಥ ಹೆಣ್ಮಗಳು ರಾಬಿಯಾ ಅಂತ ಕೇಸು. 6ನೇ ಶತಮಾನದಿದ್ದಂಥ ಸೂಫಿ ಸಂತಗಳು. ಏನು ಭಕ್ತಿ ಹಾಕಿದ್ದು, ವಿರಕ್ತಿ ಏನು, ಜನಮಾನಸದಲ್ಲಿ ಆಕೆ ದೇವತೆ ಆಗಿಬಿಟ್ಟಿಲ್ಲ. ಅಷ್ಟು ದೊಡ್ಡವಳಕ್ಕೆ ಭಗವಂತನ ಇಟ್ಟಂಥ ಪ್ರೀತಿ ಭಕ್ತಿ, ಅದಕ್ಕೆ ಪ್ರತಿಯಾಗಿ ಭಗವಂತ ನೀಡಿದಂಥ ದರ್ಶನ ಮನೆ ಮನೆ ಮಾತಾಗಿ ಹೋಗಿತ್ತು. ಎಲ್ಲರೂ ಆಕೆನ ದೇವರ ಅವತಾರ ಅನ್ನೋಷ್ಟು ಬಡ್ಡಿ ದೊಡ್ಡವಳಾಗಿತ್ತು. ಅದೇ ಕಾಲಕ್ಕೆ ಜುನಾಯಾದ್ ಅನ್ನುವಂಥ ತರುಣ ಪ್ರಭಾವಿ ಸಂತನಾಗಿ ಹೊರಗೆ ಬರ್ತಾ ಇದ್ದ. ನೋಡೋಕೆ ಸುಂದರಾಂಗ, ಭಗವಂತನ ಬಗ್ಗೆ ಪ್ರೀತಿ ಒಸರ್ತಿತ್ತು ಪ್ರತಿಯೊಂದು ಮಾತನೆಲ್ಲ. ಒಂದು ಮಾತು ಅಷ್ಟೇ ಚಂದ, ಅವನ ಮಾತು ಕೇಳಬೇಕು ಅಂತ ಜನ ಕಾಯ್ತಾ ಕೂಡ್ತಿದ್ರಂತೆ. ಜುನಾಯದನಿಗೆ ಇಂಥ ಹೊತ್ತಲ್ಲಿ ಇದೇ ಜಾಗದಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ನಿಯಮ ಇಲ್ಲ. ಎಲ್ಲಿ ಅವನ ಮನಸ್ಸು ಕೃತಜ್ಞತೆಯಿಂದ ಭಾರ ಆಗ್ತಿತ್ತೋ, ಎಲ್ಲಿ ಮನುಷ್ಯರ ಉದಾತ್ತ ಗುಣಗಳು ಕಣ್ಣಿಗೆ ಬೀಳ್ತಾ ಇತ್ತೋ ಅಲ್ಲಿಗೆ ಕೂತ್ಬಿಡ್ತಿದ್ದ. ಅವನು ಕೂತು ಪ್ರಾರ್ಥನೆ ಮಾಡ್ತಿದ್ದ. ಊರಲ್ಲಿ ಯಾರಿಗಾದ್ರೂ ಒಳ್ಳೇದಾದರೆ ಭಗವಂತನ ಕೃಪೆ ಅಂತ ಪ್ರಾರ್ಥನೆ ಮಾಡೋನು. ಯಾರಿಗಾದ್ರೂ ದುಃಖ ಆದರೆ ಅವ್ರಿಗೆ ಭಗವಂತನ ಕೃಪೆ ಸಿಗಲಿಲ್ಲಲ್ಲ, ದೊರೆಯಲಿ ಅಂತ ಪ್ರಾರ್ಥನೆ ಮಾಡ್ತಿದ್ದ. ಒಟ್ಟಿನಲ್ಲಿ ಆತ ಯಾವಾಗ ನೋಡಿದ್ರು ಒಂದಲ್ಲ ಒಂದು ಕಡೆ ಕೂತ್ಕೊಂಡು ಪ್ರಾರ್ಥನೆ ಮಾಡೋದು ಕಾಣಿಸ್ತಾ ಇತ್ತು. ಒಂದು ದಿವಸ ರಾಬಿಯಾ ಮನೆಗೆ ನೀರು ತರಬೇಕು ಅಂತ ಮಡಿಕೆ ಹೊತ್ಕೊಂಡು ಬಾವಿ ಕಡೆ ಹೋಗಿದ್ದಾಳೆ. ದಾರಿ ಪಕ್ಕದಲ್ಲಿ ಒಂದು ಮನೆ. ಆ ಮನೆಯಲ್ಲಿ ಏನೋ ತೊಂದರೆ ಆಗಿರಬೇಕು. ಅದನ್ನು ಜುನಾಯದ್ ನೋಡಿದ್ದಾನೆ. ಅವ್ರು ಒಳ್ಳೇದಾಗಲಿ ಅಂತ ಹೇಳಿ ರಸ್ತೆ ಪಕ್ಕನೇ ಕೂತು ಆಕಾಶದ ಕಡೆ ಮುಖ ಮಾಡಿ ಪ್ರಾರ್ಥನೆ ಮಾಡ್ತಿದ್ದಾನೆ. ರಬಿಯಾ ಅವನು ನೋಡಿದ್ಲು, ಹಾಗೆ ಬಾವಿ ಕಡೆ ಹೋದ್ಲು. ತುಂಬ್ಕೊಂಡು ಮನೆಗೆ ಮರಳಿದ್ರು. ಜುನಾಯದ್ ಅಲ್ಲೇ ಕೂತಿದ್ದ. 5-6 ಬಾರಿ ಆಕಿ ಬಾವಿಗೆ ಹೋಗಿ ಬಂದು ನೋಡ್ತಿದ್ಲು. ಇನ್ನೂ ಏನು ಜುನಾಯದನ ಪ್ರಾರ್ಥನೆ ನಡೆದೇ ಇತ್ತು. ಆಕೆ ತಲೆ ಮೇಲೆ ತುಂಬಿದ ಕೊಡ ಮಡಿಕೆ ಇತ್ತಲ್ಲ, ಅದಿಟ್ಕೊಂಡು ಏನು ಪ್ರಾರ್ಥನೆ ಮಾಡ್ತಿದ್ದಾನೆ ಇವನು ಅಂತ ಗಮನಿಸಿದ್ಲು. ಜುನಾಯದನ ಕಣ್ಣೇ ತೆಗಿತಾ ಇಲ್ಲ, ಕಣ್ಣು ಮುಚ್ಕೊಂಡ ಕೇಳ್ತಾ ಇದ್ದಾನೆ. ಏನು ಹೇಳ್ತಾನೆ ಇವನು ಅಂತ ನೋಡಿದ್ಲು. ಆತ ಆಕಾಶ ಕಡೆ ಕೈ ಮಾಡಿ, ಭಗವಂತ, ಎಷ್ಟು ದಿನ ಮನುಷ್ಯರಿಗೆ ಪರೀಕ್ಷೆ ಮಾಡ್ತೀಯಪ್ಪ, ಎಷ್ಟು ತೊಂದರೆ ಕೊಡ್ತೀಯಪ್ಪ, ದಯವಿಟ್ಟು ಸ್ವರ್ಗದ ಬಾಗಿಲು ತೆಗಿ, ನನ್ನನ್ನು ಕರ್ಕೊಂಬಿಡು, ಸಾಕು, ಸ್ವರ್ಗದ ಬಾಗಿಲು ತೆಗಿ, ನನ್ನ ಕರ್ಕೊಂಬಿಡು ಅಂತ ಕೇಳ್ತಾ ಇದ್ದ. ಯಾಕೋ ರಾಬಿಯಾಗ ರೇಗ್ಬಿಡ್ತು. ತಲೆ ಮೇಲೆ ಇತ್ತಲ್ಲ ನೀರು ತುಂಬಿದ ಮಡಿಕೆನ ಠಪ್ ಅಂತ ಜುನಾಯದನ ತಲೆ ಮೇಲೆ ಹೇರಿ ಹೊಡೆದ್ಬಿಟ್ಲು. ಆ ಮಡಿಕೆ ಬಡದದ್ದಕ್ಕೂ ತಣ್ಣಗೆ ನೀರು ಬಂದಿದ್ದು ಗಾಬರಿ ಎದ್ದು ನಿಂತ್ಕೊಂಡ್ಬಿಟ್ಟ ಜುನಾಯದ್. ರಾಬಿಯಾ ನೋಡಿದ. ಆಕೆ ಅಂತೂ ದೊಡ್ಡವಳಲ್ಲ. ಏನು ರಾಬಿಯಾ ಅಂತ ಕೇಳಿದ. ಅವನದು, ಏನು ಜುನಾಯದ್, ನೀ ಏನು ಪ್ರಾರ್ಥನೆ ಮಾಡ್ತಿದ್ಯೋ, ತಲೆ ಕೆಟ್ಟೋಗಿದ್ಯಾ ನಿಂದು, ಯಾಕೆ ಅಂತ ಕೇಳ್ದ. ಹುಚ್ಚ, ಅವಾಗಿಂದ ನೋಡ್ತಾ ಇದ್ದೀನಿ ನಾನು, ತಿರ್ಗಾ ಮುರ್ಗಾ ಕೇಳ್ತಾ ಇದ್ದೆ, ಭಗವಂತ ಸ್ವರ್ಗದ ಬಾಗಿಲು ತೆಗಿ, ತಗೊಂಡು ಕರ್ಕೊಂಡೋಗು, ಸ್ವರ್ಗದ ಬಾಗಿಲು ತೆಗಿ, ನಾನು ಕರ್ಕೊಂಡೋಗು ಅಂತ ಕೇಳ್ತಾ ಇದ್ದೀಯಾ, ನಿನಗೇನು ಬುದ್ಧಿ ಇದೆಯಾ? ಭಗವಂತ ಸ್ವರ್ಗದ ಬಾಗಿಲನ್ನು ಯಾವತ್ತೂ ಹಾಕೋದಿಲ್ಲ, ನೀನು ಕಣ್ಣು ಮುಚ್ಕೊಂಡಿದ್ದೀಯಾ ಮೂರ್ಖ, ಕಣ್ಣು ತೆಗಿ, ಮೇಲೆ ಹೋಗು ಅಂದ್ಲು. ಭಗವಂತ ಸ್ವರ್ಗದ ಬಾಗಿಲು ಹಾಕೋಲ್ಲ, ನಾವು ಕಣ್ಣು ಮುಚ್ಕೋತೀವಿ. ಆ ಕ್ಷಣದಲ್ಲೇ ಜುನಾಯದನಿಗೆ ಜ್ಞಾನೋದಯ ಆಯಿತು ಅಂತ ಹೇಳ್ತಾರೆ. ಇದನ್ನು ಯಾವಾಗಲೂ ನೆನ್ಕೋಬೇಕು. ನಮ್ಮ ದುಃಖ ಆದಾಗ ಅಂತೀವಿ, ಭಗವಂತ ಕಣ್ಣು ಮುಚ್ಕೊಂಡಿದ್ದಾನೆ, ನಮಗೇನು ಮಾಡಲಿಲ್ಲ, ಅಯ್ಯೋ ಭಗವಂತನ ಕಣ್ಣಿಲ್ಲ ಕಿವಿ ಇಲ್ಲ ಅಂತ ಬೈತೀವಿ. ಖಂಡಿತ ಅಲ್ಲ ಅದು. ಭಗವಂತ ಯಾವತ್ತೂ ತನ್ನ ಬಾಗಿಲನ್ನು ಮುಚ್ಚಲ್ಲ. ನಾವು ನಮ್ಮ ಹೃದಯದ ಬಾಗಿಲವನ್ನು ಮುಚ್ಚಿ ಕೊಂಡಿ ಹಾಕ್ಕೊಂಡು ಕೂತ್ಕೊಂಡಿದ್ದೀವಿ. ಒಳಗಡೆ ಕೊಂಡಿ ಹಾಕ್ಕೊಂಡವ್ರು ಯಾರು ತೆಗಿಬೇಕು? ಅದನ್ನು ನಾವೇ ತೆಗಿಬೇಕಲ್ವ. ನಮ್ಮ ಬಾಗಿಲಿಗೆ ನಾವೇ ಚಿಲಕ ಹಾಕ್ಕೊಂಡು ಕೂತ್ಕೊಂಡ್ರೆ ಭಗವಂತ ಒಳಗೆ ಬರೋಕ್ಕೂ ಅವಕಾಶ ಇಲ್ಲ ನಮಗೆ. ನಮ್ಮ ಹೃದಯದ ಬಾಗಿಲನ್ನು ತೆಗೆದು ಪ್ರೀತಿಯಿಂದ, ವಿಶ್ವಾಸದಿಂದ, ಆತ್ಮೀಯತೆಯಿಂದ, ಸರ್ವಾರ್ಪಣ ಭಾವದಿಂದ ಭಗವಂತನ ಹತ್ರ ಕೇಳ್ಕೊಂಡಾಗ ಆತ ನೀವೇನು ಮಾಡಬೇಕಾಗಿಲ್ಲ, ಅವನೇ ಬಂದು ಎಲ್ಲ ಮಾಡ್ಕೊಂಡು ಹೋಗ್ತಾನೆ. ಆ ನಂಬಿಕೆ ಬಹಳ ಮುಖ್ಯ. ಅದರಿಂದ ನಂಬಿಕೆ ಇಲ್ಲದೆ ಹೋದರೆ ಏನು ಮಾಡೋಕ್ಕಾಗಲ್ಲ. ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ. ಇದು ಆಕಾಶವಾಣಿ FM ರೈನ್ಬೋ ಪ್ರಸ್ತುತಿ. ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನೆಲ್ ವಿಳಾಸ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಆಕಾಶವಾಣಿ FM ರೈನ್ಬೋ. ಆಕಾಶವಾಣಿ FM ರೈನ್ಬೋ 101.3 MHz. Musically yours.